ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ನಂದಿನಿ ಲಕ್ಷ್ಮೀಪತಿ. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ನಾನು ನಿಮಗೆ IPPB ಅನ್ನೋದು ಒಂದು ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಅದು ಬಂದು ಗೌರ್ಮೆಂಟ್ ಜಾಬ್ಸು. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡಬೇಕು ಅನ್ನೋರು ಅಪ್ಲೈ ಮಾಡ್ಬೋದು. ಹಾಗೆ ಇದು ಬಂದುಬಿಟ್ಟು ಡಿಗ್ರಿಗೆ ಸಂಬಂಧಪಟ್ಟಿರೋರು ಅಪ್ಲೈ ಮಾಡ್ಬೋದು. ಅಂದರೆ ಡಿಗ್ರಿ ಮಾಡ್ಕೊಂಡಿರೋರು ಈ ಜಾಬಿಗೆ ನೀವು ಅಪ್ಲೈ ಮಾಡ್ಬೋದು. ಇದ್ರದ್ದು ನೇಮ್ ಬಂದುಬಿಟ್ಟು ನಿಮಗೆ ಅಂಚೆ ಬ್ಯಾಂಕ್ ನೇಮಕಾತಿ ಅಂತ, ಅಂದರೆ IPPB ರಿಕ್ರೂಟ್ಮೆಂಟ್ ಅಂತ, ಅಂದರೆ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ಸ್ ಅಂತ. ಸೊ 2025-26ನೇ ಸಾಲಿನಲ್ಲಿ ಕಾಲ್ಫರ್ ಮಾಡಿರೋದು ಜಾಬ್ಸು. ಸೊ ಇದಕ್ಕೇನೇನು ವಿದ್ಯಾರ್ಹತೆ ಅವಶ್ಯಕತೆ ಇದೆ, ಮತ್ತು ವಯೋಮಿತಿ ಏನು, ಮತ್ತು ಎಷ್ಟು ಸ್ಯಾಲ್ರಿ ಬರುತ್ತೆ, ಪ್ರತಿಯೊಂದೂ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತು. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ನಾನು ಹೇಳ್ದಂಗೆ IPPB ರಿಕ್ರೂಟ್ಮೆಂಟ್ 2025 ಅಂತ, ಓಕೆನಾ. ಸೊ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ಸ್ ಅಂತ, ಓಕೆನಾ. ಇದು ಏನು ಅಂತ ಅಂದರೆ ಯಾರೆಲ್ಲ ಡಿಗ್ರಿ ಮಾಡ್ಕೊಂಡಿದ್ದೀರಾ ಅವರಿಗೆ ಇದೊಂದು ಸುವರ್ಣ ಅವಕಾಶ, ಅಂದರೆ ಗೌರ್ಮೆಂಟ್ ಜಾಬ್ ಸಿಗ್ತಾ ಇದೆ ನಿಮಗೆ. ಸೊ ಇದಕ್ಕೆ ನಿಮಗೆ ಜಾಸ್ತಿ ಹೆಚ್ಚಿನ ಡಾಕ್ಯುಮೆಂಟ್ಸ್ ಎಲ್ಲ ಏನು ಬೇಡ. ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ಅಭ್ಯರ್ಥಿಗಳು ನಿಗದಿಪಡಿಸಿರುವ ದಿನಾಂಕದೊಳಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು. ಹುದ್ದೆಗಳಿಗೆ ಅನುಸಾರವಾಗಿ ಅರ್ಜಿ ಶುಲ್ಕ ಸೇರಿದಂತೆ ಮುಂತಾದ ಮಾಹಿತಿಯನ್ನು, ವಯೋಮಿತಿ, ವಿದ್ಯಾರ್ಹತೆ, ವೇತನ ಶ್ರೇಣಿ, ಅರ್ಜಿ ಶುಲ್ಕ ಸೇರಿದಂತೆ ಮುಂತಾದ ಮಾಹಿತಿಯನ್ನು ಈ ಕೆಳಗಿನಂತೆ ನೀಡಲಾಗಿದೆ. ಅರ್ಜಿ ಸಲ್ಲಿಸುವ ಮುನ್ನ ಅಭ್ಯರ್ಥಿಗಳು ಆದಿಸೂಚನೆಯನ್ನು ಸರಿಯಾಗಿ ಓದಿ ನಂತರ ಅರ್ಜಿ ಸಲ್ಲಿಸಬೇಕು. IPP ರಿಕ್ರೂಟ್ಮೆಂಟ್ 2025 ಸಂಕ್ಷಿಪ್ತ ವಿವರ. ನೇಮಕಾತಿ ಸಂಸ್ಥೆಯ ಅಂದರೆ ಭಾರತೀಯ ಅಂಚೆ ಬ್ಯಾಂಕ್ ಕಾಲ್ಫರ್ ಮಾಡಿರೋದು. ವೇತನ ಶ್ರೇಣಿ ಬಂದ್ಬಿಟ್ಟು ನಿಮಗೆ IPPB ನಿಯಮಗಳ ಪ್ರಕಾರ ನಿಮಗೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಬಂದ್ಬಿಟ್ಟು ನಿಮಗೆ 38,000ಇಂದ ಸ್ಟಾರ್ಟ್ ಆಗುತ್ತೆ. ಹಾಗೆ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 309. ಮತ್ತು ಉದ್ಯೋಗ ಸ್ಥಳ ಆಲ್ ಇಂಡಿಯಾ. ನೀವು ಯಾವ್ಯಾವ ಇದರಲ್ಲಿದ್ದೀರಾ ಬೇರೆ ಬೇರೆ ಊರುಗಳಲ್ಲಿ ಅಲ್ಲಿಂದನೇ ಅಪ್ಲೈ ಮಾಡ್ಬೋದು. ಯಾಕಂದರೆ ಇದು ಆಲ್ ಓವರ್ ಇಂಡಿಯಾ ಕಾಲ್ಫರ್ ಮಾಡಿರೋದ್ರಿಂದ ನಿಮ್ಗೆಲ್ಲರೂ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲರೂ ಅಪ್ಲೈ ಮಾಡ್ಬೋದು, ಅಲ್ಲಿಂದನೇ ಅಪ್ಲೈ ಮಾಡ್ಬೋದು. ಹುದ್ದೆಗಳ ವಿವರ ಬಂದು ಸಹಾಯಕ ವ್ಯವಸ್ಥಾಪಕರು 110, ಜೂನಿಯರ್ ಅಸೋಸಿಯೇಟ್ 199 ಹುದ್ದೆಗಳು ಕಾಲ್ಫರ್ ಮಾಡಿರೋದು, ಓಕೆನಾ. ಸೊ ಶೈಕ್ಷಣಿಕ ಅರ್ಹತೆ ಬಂದ್ಬಿಟ್ಟು ನಿಮಗೆ ಭಾರತೀಯ ಅಂಚೆ ಬ್ಯಾಂಕ್ ಸೂಚನೆ ಪ್ರಕಾರ ಯಾವುದೇ ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯ ಪದವಿ ಪೂರ್ವ ಗಳಿಸಿರಬೇಕು. ಅಂದರೆ ನಾನು ಅವಾಗಲೇ ಹೇಳ್ದಂಗೆ ನಿಮಗೆ ಕಂಪಲ್ಸರಿ ಡಿಗ್ರಿ ಆಗಿದ್ದರೆ ಸಾಕು. ಸೊ ಯಾವುದೇ ಡಿಗ್ರಿ ಆಗಿದ್ರೂ ಪರವಾಗಿಲ್ಲ, ಓಕೆನಾ. ವೇತನ ಶ್ರೇಣಿ ಬಂದ್ಬಿಟ್ಟು ಭಾರತೀಯ ಅಂಚೆ ಬ್ಯಾಂಕ್ ಅಧಿಸೂಚನೆ ಪ್ರಕಾರ ಆಯ್ಕೆಯಾದ ಅಭ್ಯರ್ಥಿಗಳ ವೇತನವನ್ನು ನೀಡುತ್ತಾರೆ. ವಯೋಮಿತಿ ಬಗ್ಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಭಾರತೀಯ ಅಂದರೆ ವಯೋಮಿತಿ ಅಂದರೆ ಏಜ್. ಭಾರತೀಯ ಅಂಚೆ ಬ್ಯಾಂಕ್ ಅಧಿಸೂಚನೆ ಪ್ರಕಾರ ಈ ಕೆಳಗಿನಂತೆ ವಯೋಮಿತಿಯನ್ನು ನಿಗದಿಪಡಿಸಿರುತ್ತಾರೆ. ಸಹಾಯಕ ವ್ಯವಸ್ಥಾಪಕರು 20ರಿಂದ 35 ವರ್ಷ, ಜೂನಿಯರ್ ಅಸೋಸಿಯೇಟ್ 20ರಿಂದ 32 ವರ್ಷ. ಅರ್ಜಿ ಶುಲ್ಕ ಅಂದರೆ ನೀವು ಅಪ್ಲಿಕೇಶನ್, ನಾನು ಲಾಸ್ಟ್ ಟೈಮೇ ಹೇಳಿದ್ದೀನಿ, ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ನೀವು ಅಪ್ಲೈ ಮಾಡಬೇಕು ಅಂತ ಅಂದರೆ ನಿಮಗೆ ಫೀಸ್ ಬಂದು ಕಂಪಲ್ಸರಿ ಇದ್ದೇ ಇರುತ್ತೆ. ಯಾವುದೇ ಗೌರ್ಮೆಂಟ್ ಜಾಬ್ಸ್ ಆದರೂ ನಿಮಗೆ ಫೀಸ್ ಕಂಪಲ್ಸರಿ ಇರುತ್ತೆ. ಸೊ 750 ರೂಪಾಯಿ ಆಗುತ್ತೆ. ಪಾವತಿಸುವ ವಿಧಾನ ಆನ್ಲೈನ್ ಮುಖಾಂತರ ಪಾವತಿಸಬೇಕು. ಪ್ರಮುಖ ದಿನಾಂಕಗಳು ಬಂದ್ಬಿಟ್ಟು ಅರ್ಜಿ ಸಲ್ಲಿಸುವ ಆರಂಭಿಕ ದಿನಾಂಕ ಅಂದರೆ ಆಲ್ರೆಡಿ 11/11/2025ರಿಂದ ಸ್ಟಾರ್ಟ್ ಆಗಿದೆ. ನಿಮಗೆ ಎಂಡ್ ಡೇಟ್ ಅಂದರೆ ಲಾಸ್ಟ್ ಡೇಟ್ ಬಂದು ಅಪ್ಲಿಕೇಶನು 1/12/2025, ಓಕೆನಾ. ಸೊ ಹಾಗೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದ್ರದ್ದು ಅಪ್ಲಿಕೇಶನ್ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಮತ್ತು ಇದ್ರ ಲಿಂಕ್ ಹೇಗೆ ಇರ್ಬೋದು ಮತ್ತು ಇದ್ರದ್ದು ಪ್ರತಿಯೊಂದು ಪೂರ್ತಿ ಡೀಟೇಲ್ಸು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಸೊ ಯಾರ್ಯಾರು ಅರ್ಹರಿದ್ದೀರಾ ದಯವಿಟ್ಟು ಈ ಕೂಡಲೇ ಅಪ್ಲೈ ಮಾಡಿ. ಹಾಗೆ ಡಾಕ್ಯುಮೆಂಟ್ಸು ಕೂಡ ಏನೇನು ಬೇಕು ಅಂತ ಅಂದರೆ ಅಲ್ಲಿ, ಇಲ್ಲಾಂದರೆ ಅಪ್ಲೈ ಮಾಡಿ ಅಂತ ಇರುತ್ತಲ್ಲ ಅಲ್ಲಿ ಇಮಿಡಿಯೇಟಾಗಿ ನಿಮ್ಗೆ ತೋರಿಸುತ್ತೆ. ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ನಿಮ್ಮ ಮಾರ್ಕ್ಸ್ ಕಾರ್ಡು, ಮತ್ತು ಇದು SSLC ಮಾರ್ಕ್ಸ್ ಕಾರ್ಡು, ಇಲ್ಲಾಂದರೆ ಡೈರೆಕ್ಟ್ ಡಿಗ್ರಿ ಮಾರ್ಕ್ಸ್ ಕಾರ್ಡನ್ನ ಅವರು ಕೇಳ್ತಾ ಇದ್ದಾರೆ, ಓಕೆನಾ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಗೌರ್ಮೆಂಟ್ ಜಾಬ್ ಬೇಕು ಅಂತ ಇರೋರು ದಯವಿಟ್ಟು ಅಪ್ಲೈ ಮಾಡಿ, ಡಿಗ್ರಿ ಆಗಿರೋರು. ಸೊ ಇದ್ರದ್ದು ಪೂರ್ತಿ ಇನ್ನೊಂದ್ಸಲಿ ಹೇಳ್ತೇನೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಸೊ ಇಂಟ್ರೆಸ್ಟ್ ಇರೋರು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಓಪನ್ ಮಾಡಿದ್ರೆ ನಿಮಗೆ ಪ್ರತಿಯೊಂದು ಡೀಟೇಲ್ಸು ಸಿಗುತ್ತೆ, ಓಕೆನಾ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಹೀಗೆ ಶೇರು, ಲೈಕು, ಕಮೆಂಟು ಮಾಡ್ತಾ ಇರಿ. ಸೊ ಹಾಗೇನೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ, ಜಾಬ್ ಬಗ್ಗೆ ಆಗಿರ್ಬೋದು, ಲೋನ್ ಬಗ್ಗೆ ಆಗಿರ್ಬೋದು, ಬೇರೆ ಗೌರ್ಮೆಂಟ್ ಸ್ಕೀಮ್ಸ್ ಬಗ್ಗೆ ಆಗಿರ್ಬೋದು, ಎಲ್ಲ ಥರ ಮಾಹಿತಿ ಸಿಗುತ್ತೆ, ಓಕೆನಾ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನನ್ನ ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ.